ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನೋಡ್ರಿ, ಮಡಿಕೇರಿಯಲ್ಲಿ ಖಾಲಿ ಇರುವಂತಹ ಅಂಗನವಾಡಿ ಕಾರ್ಯಕರ್ತೆಯರು, ಇದ್ರ ಜೊತೆಗೆ ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಗಳನ್ನು ಕರೆಯುತ್ತಾರೆ. ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡ್ರಿ 20 ಅಕ್ಟೋಬರ್ 2025ರಂದು ಅರ್ಜಿಗಳು ಪ್ರಾರಂಭ ಆಗಿರ್ತವೆ. ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ರಿ ನವೆಂಬರ್ 13. ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ. ಸ್ನೇಹಿತರೆ, ಇಷ್ಟೊಳಗಾಗಿ ನೀವು ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತಿ. ಮತ್ತು ಅರ್ಜಿಯನ್ನು ಸಲ್ಲಿಸಲು ಅವ್ರ ಅಫಿಷಿಯಲ್ ವೆಬ್ಸೈಟ್ ನೋಡ್ರಿ, ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತಿ. ಮತ್ತು ಈ ವೆಬ್ಸೈಟ್ ಇದ್ರ ಜೊತೆಗೆ ಈ PDF ಎರಡೂ ಕೂಡ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡ್ರಿ. ಅಲ್ಲಿ ಹೋಗಿ ಇದಕ್ಕೆ ಡೈರೆಕ್ಟ್ ಹೋಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮಗೆ ಕನ್ಫ್ಯೂಸ್ ಏನಾದರೂ ಇತ್ತಂದ್ರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಕಾಂಟ್ಯಾಕ್ಟ್ ಆಗ್ಬೋದು. ನೀವು ಏನಾದರೂ ನಿಮ್ಗೆ ಮಾಹಿತಿ ಬೇಕಾಗಿತ್ತಂದ್ರೆ ಅದರ ಲಿಂಕ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದು, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಆಗ್ಬೋದು. ಇಲ್ಲಿ ನೋಡ್ರಿ, ಎಲ್ಲೆಲ್ಲಿ ಎಟ್ಟೆಟ್ಟು ಪೋಸ್ಟ್ಗಳದಾವ ಅಂತ ನೋಡ್ತಾ ಹೋದಾದರೆ ಇಲ್ಲಿ ನೋಡ್ರಿ, ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನಲ್ಲಿ 15 ಅಂಗನವಾಡಿ ಕಾರ್ಯಕರ್ತೆಯರು ಕಲಿದಾವೆ. ಇದ್ರ ಜೊತೆಗೆ 63 ಅಂಗನವಾಡಿ ಸಹಾಯಕರ ಹುದ್ದೆಗಳು ಕಲಿದಾವೆ. ಇದಕ್ಕೆ ಅರ್ಜಿಯನ್ನು ಅರ್ಹ ಹೆಣ್ಣು ಮಕ್ಕಳು ಮತ್ತು ಮಹಿಳಾ ಲಿಂಗತ್ವ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಕ್ಕೆ ಬರ್ತೈತಿ. ಆಗಲೇ ತಿಳಿಸ್ಕೊಟ್ಟಂತೆ ಇಲ್ಲಿ ನೋಡ್ರಿ, ನವೆಂಬರ್ 13 ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಟೈಮ್ ಕೂಡ ಇರ್ತೈತಿ 5:30. ಇಲ್ಲಿ ನೋಡ್ರಿ, 5:30 ಇಷ್ಟರೊಳಗಾಗಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತಿ. ಮತ್ತು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನೋಡ್ರಿ, ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರ್ತೈತಿ. ಇಲ್ಲಿ ನೋಡ್ರಿ, ಹೆಚ್ಚಿನ ಮಾಹಿತಿಗಾಗಿ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳ ಕಚೇರಿ ಸೋಮವಾರಪೇಟೆ. ಇಲ್ಲಿ ನೋಡ್ರಿ, ಅವ್ರ ಕಚೇರಿಯ ದೂರವಾಣಿ ಸಂಖ್ಯೆ ಮತ್ತು ಅದು ಇದು 2ನೇ ನಂಬರ, ಎರಡೂ ಕೂಡ ಅವರು ಆಗಿರ್ತಾವೆ. ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಸಂಪರ್ಕಿಸಬಹುದು. ಮತ್ತು ಅರ್ಜಿ ಸಲ್ಲಿಸಲು 4 ಹಂತಗಳು ಇರ್ತಾವೆ. ಇಲ್ಲಿ ನೋಡ್ರಿ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಈ ರೀತಿಯಾಗಿ 4 ಹಂತಗಳು ಇದ್ದಿರ್ತಾವೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಕ. ಸ್ನೇಹಿತರೆ, ಇಲ್ಲಿ ನೋಡ್ರಿ, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಸಹಾಯಕರ ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ಸಲ್ಲಿಸಿದ ಅರ್ಜಿಗಳನ್ನು ಮಾತ್ರ ಪರಿಗಣಿಸಲಾಗುವುದು. ನೀವು ಇಲ್ಲಿ ಆಫ್ಲೈನ್ ಆಯ್ತು, ಪೋಸ್ಟ್ ಮುಖಾಂತರ ಆಯ್ತು, ಇದಕ್ಕೆ ಅರ್ಜಿ ಸಲ್ಲಿಸಕ್ಕೆ ಬರಂಗಿಲ್ಲ. ನೀವು ಆನ್ಲೈನ್ ಮೂಲಕನೇ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತಿ. ಇಲ್ಲಿ ನೋಡ್ರಿ, ಆನ್ಲೈನ್ ಮೂಲಕವೇ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತಿ. ಮತ್ತು ಇದ್ರ ಜೊತೆಗೆ ನೀವು ಒಟ್ಟು ಡಾಕ್ಯುಮೆಂಟ್ಸ್ಗಳನ್ನ ಸ್ಕ್ಯಾನ್ ಮಾಡಿ ಕೂಡ ಅಪ್ಲೋಡ್ ಮಾಡಬೇಕಾಗತಿ. ನೀವು 10th ಮಾರ್ಕ್ಸ್ ಕಾರ್ಡ್ ಆಯ್ತು, ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ಆಯ್ತು, ಡೊಮೆಸಿಯಲ್ ಸರ್ಟಿಫಿಕೇಟ್, ಈ ರೀತಿಯಾಗಿ ಮ್ಯಾರೇಜ್ ಆಗಿತ್ತು ಮ್ಯಾರೇಜ್ ಸರ್ಟಿಫಿಕೇಟ್, ಕೋರ್ಟ್ ಅಫಿಡೇಟ್, ಈ ರೀತಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಸ್ಕ್ಯಾನ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತಿ. ಇಲ್ಲಿ ನೋಡ್ರಿ, ಅರ್ಜಿಯನ್ನು ಸಲ್ಲಿಸಲು ನೋಡ್ರಿ, ಅಭ್ಯರ್ಥಿಗಳು ಇದೇ ನವೆಂಬರ್ಕ್ಕೆ 19 ವರ್ಷ ಕಂಪ್ಲೀಟ್ ಆಗಿರಬೇಕು. ಮತ್ತು ಇಲ್ಲಿ ನೋಡ್ರಿ, 35 ವರ್ಷ ಮೀರಿರಬಾರ್ದು. ಏಜ್ ರಿಲ್ಯಾಕ್ಷನ್ ಇರ್ತೈತಿ. ಯಾರಿಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, PWD ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ 10 ವರ್ಷ ವಯಸ್ಸಿನ ಸಡಲಿಕೆ ಇರ್ತೈತಿ. ವಿಕಲಚೇತನ ವಿದ್ಯಾರ್ಥಿಗಳಿಗೆ ನಿಮ್ಗೆ 10 ವರ್ಷ ವಯಸ್ಸಿನ ಸಡಲಿಕೆ ಇರ್ತೈತಿ. ಮತ್ತು ಅರ್ಜಿಯನ್ನು ಸಲ್ಲಿಸಲು ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಇಲ್ಲಿ ನೋಡ್ರಿ, ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳಿಗೆ ಕನಿಷ್ಠ ವಿದ್ಯಾರ್ಥಿ PUCಯನ್ನು ತೇರ್ಗಡೆ ಹೊಂದಿರಬೇಕು. ಇಲ್ಲಿ ನೋಡ್ರಿ, PUC ತೇರ್ಗಡೆ ಹೊಂದಿರಬೇಕು. ಮತ್ತು ಅಭ್ಯರ್ಥಿಯು ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗೆ SSLCಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರತಕ್ಕದ್ದು. ಮತ್ತು ಅಭ್ಯರ್ಥಿಯು ಅಂಗನವಾಡಿ ಸಹಾಯಕಿ ಹುದ್ದೆಗಳು ನೋಡ್ರಿ, ಇದಕ್ಕೆ ಅರ್ಜಿ ಸಲ್ಲಿಸೋರು SSLC ಕಂಪ್ಲೀಟ್ ಆಗಿರಬೇಕು. ಆದರೆ ಸಹಾಯಕಿ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನೋಡ್ರಿ, ಆಗಲೇ ತಿಳಿಸಿಕೊಟ್ಟಂತೆ ಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರ್ತೈತಿ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೂ ಕೂಡ ಅವ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳದಾವ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ರಿ ಸ್ನೇಹಿತರೆ, ಪೋಸ್ಟ್ಗಳು ನೋಡ್ರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕೊಡಗು ಜಿಲ್ಲೆ, ಮಡಿಕೇರಿ, ಸೋಮವಾರಪೇಟೆ, ಕುಶಾಲನಗರ, ಪೊನ್ನಂಪೇಟೆ ಹಾಗೂ ವಿರಾಜಪೇಟೆ ತಾಲೂಕಿನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಆಗಿರ್ತಾವೆ ಇವು. ಇಲ್ಲಿ ನೋಡ್ರಿ, ಎಷ್ಟೆಷ್ಟು ಅದಾವ ಅಂತ ನೋಡ್ತಾ ಹೋದರೆ ಮಡಿಕೇರಿಯಲ್ಲಿ 15 ಪೋಸ್ಟ್ಗಳು ಖಾಲಿ ಇದಾವೆ. ಮತ್ತು ಸೋಮವಾರಪೇಟೆಯಲ್ಲಿ ಇದರಲ್ಲಿ ಕೂಡ 15 ಪೋಸ್ಟ್. ಇಲ್ಲಿ ನೋಡ್ರಿ, ಮಡಿಕೇರಿಯಲ್ಲಿ 18 ಪೋಸ್ಟ್ ಅದಾವೆ. ಮತ್ತು ಸೋಮವಾರಪೇಟೆಯಲ್ಲಿ 15 ಪೋಸ್ಟ್ ಅದಾವೆ. ಮತ್ತು ಪೊನ್ನಂಪೇಟೆಯಲ್ಲಿ 21 ಪೋಸ್ಟ್. ಟೋಟಲ್ ಆಗಿ ಒಟ್ಟು 54 ಪೋಸ್ಟ್. ಯಾವಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಅಂಗನವಾಡಿ ಕಾರ್ಯಕರ್ತೆಯರು ಟೋಟಲ್ ಆಗಿ 54 ಪೋಸ್ಟ್ ಅದಾವೆ. ಇದು ಅಂಗನವಾಡಿ ಕಾರ್ಯಕರ್ತೆಯರಾಯ್ತು. ಮತ್ತು ಸಹಾಯಕಿಯರು ನೋಡ್ರಿ, ಮಡಿಕೇರಿಯಲ್ಲಿ 37 ಪೋಸ್ಟ್ ಅದಾವೆ. ಸೋಮವಾರಪೇಟೆಯಲ್ಲಿ 63 ಪೋಸ್ಟ್ ಅದಾವೆ. ಮತ್ತು ಪೊನ್ನಂಪೇಟೆಯಲ್ಲಿ 61 ಪೋಸ್ಟ್. ಈ ರೀತಿಯಾಗಿ ಟೋಟಲ್ ಆಗಿ ಅಂಗನವಾಡಿ ಸಹಾಯಕಿಯರಲ್ಲಿ 161 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಮತ್ತು ಆಗಲೇ ತಿಳಿಸ್ಕೊಟ್ಟಂತೆ ಇಲ್ಲಿ ನೋಡ್ರಿ, ಆಸಕ್ತ ಸ್ಥಳೀಯ ಅಭ್ಯರ್ಥಿಗಳು ಇಲಾಖೆಯ ವೆಬ್ಸೈಟ್, ಇಲ್ಲಿ ನೋಡ್ರಿ, ಇದು ಅವ್ರ ಇಲಾಖೆಯ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತಿ. ಸ್ನೇಹಿತರೆ, ಆಗಲೇ ತಿಳಿಸ್ಕೊಟ್ಟಂತೆ ಈ ಇಲಾಖೆಯ ವೆಬ್ಸೈಟ್, ಇದ್ರ ಜೊತೆಗೆ ಇದರ PDF ಎಲ್ಲವೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತೆ. ನೋಡ್ರಿ, ನೀವು ಇನ್ನೊಮ್ಮೆ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ರಿ,
ಮೂಲಕ ಅಗತ್ಯ ದಾಖಲಾತಿಗಳನ್ನು ಲಗತ್ತಿಸಿ ಅರ್ಜಿಯನ್ನು ನವೆಂಬರ್ 13ರಂದು ಸಂಜೆ 5:30 ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನೋಡ್ರಿ, ಇಲಾಖೆ ವೆಬ್ಸೈಟ್ ಹಾಗೂ ಮಡಿಕೇರಿ, ಸೋಮವಾರಪೇಟೆ ಮತ್ತು ಪೊನ್ನಂಪೇಟೆ ಯೋಜನೆ ಶಿಶು ಅಭಿವೃದ್ಧಿ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಇಲ್ಲಿ ನೋಡ್ರಿ ಪ್ರಸನ್ನ ಕುಮಾರ್ ಇವರು ತಿಳಿಸಿರ್ತಾರೆ. ಈ ರೀತಿಯಾಗಿ ಇದಕ್ಕೆ ಇದಿರ್ತೈತಿ. ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ರಿ, ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತದಪ್ಪ ಅಂತಂದ್ರೆ, ನಿಮಗೆ ಒಂದನೇದಾಗಿ ಯಾವುದೇ ರೀತಿಯಾಗಿ ನಿಮಗೆ ಎಕ್ಸಾಮ್ ಇರಂಗಿಲ್ಲ. ಇದೊಂದು ಖುಷಿ ವಿಚಾರ. ಇಲ್ಲಿ ನೋಡ್ರಿ, ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಂಗಿಲ್ಲ. ನಿಮ್ಗೆ ಇದು ನೇರ ನೇಮಕಾತಿ ಇರ್ತೈತಿ. ನೇರ ನೇಮಕಾತಿ ಹೆಂಗಪ್ಪ ಅಂತಂದ್ರೆ, ನೀವು 10ನೇ ತರಗತಿಯಲ್ಲಿ ಗಳಿಸಿರ್ತಿರಲ್ಲ ಅಂಕಗಳ ಮೇಲೆ, ಆ ಅಂಕಗಳ ಆಧಾರದ ಮೇಲೆ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಇಲ್ಲಿ ನೋಡ್ರಿ, ಒಬ್ಬ ವಿದ್ಯಾರ್ಥಿಗಳು 50% ಮಾಡಿರ್ತಾರೆ, ಒಬ್ಬರು 60 ಮಾಡಿರ್ತಾರೆ, ಅದ್ರ ಜೊತೆ ಅವರು 70 ಆಗಿರ್ತೈತಿ, 72, 76, 80 ಈ ರೀತಿಯಾಗಿ ಹಲವಾರು ವಿದ್ಯಾರ್ಥಿಗಳದ ಪರ್ಸೆಂಟೇಜ್ ಆಗಿರ್ತೈತಿ. ಇವು ನೀವು ಅಪ್ಲಿಕೇಶನ್ ಯಾರು ಹಾಕಿರ್ತಾರಲ್ಲ ಇವ್ರದ ಇದ್ರೊಳಗೆ ಒಂದು ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೆ. ಈಗ 50 ಆದವ್ರದ್ದು, 60 ಆದವ್ರದ್ದು, 70, 80 ಈ ರೀತಿಯಾಗಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳದ ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೆ. ಇದರಲ್ಲಿ ಟೋಟಲಾಗಿ ಎಷ್ಟು ವಿದ್ಯಾರ್ಥಿ 161 ವಿದ್ಯಾರ್ಥಿಗಳು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ ಅವರು. ಈಗ ಟಾಪಿಂದ ಬರ್ತಾರೆ ಅವ್ರ. ಈಗ ಈ ಶಾರ್ಟ್ ಲಿಸ್ಟ್ ಒಳಗನ ಅತಿ ಹೆಚ್ಚು ಅಂಕ ಯಾರು ಗಳಿಸಿರ್ತಾರಲ್ಲ ಅದರೊಳಗೆ 161 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಈ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಸ್ನೇಹಿತರೆ, ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿರಿ. ಅದರಲ್ಲೂ ಕೂಡ ಇಂಪಾರ್ಟೆಂಟ್ಸ್ ಮಾಹಿತಿಗಳನ್ನ ಅಥವಾ ನೋಟ್ಸ್ಗಳನ್ನ ಅಥವಾ ಶೇರ್ ಮಾಡ್ತಾ ಇರ್ತಾನೆ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೂ ಕೂಡ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ನಿಮಗಾಗಿನೇ ಮಾಡಿರ್ತೀವಿ. ಅದನ್ನು ಕೂಡ ಯಾವ್ದಕ್ಕಂದ್ರೆ ಇದ್ರ PDF ಡೈರೆಕ್ಟ್ ಇದ್ರೆ, ಈಗ ವಿಡಿಯೋ ಮಾಡಿರಿ ಅಂದ್ರೆ ಅದರ ಡೈರೆಕ್ಟ್ ಅಪ್ಲೈ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತಿ ನೋಡ್ರಿ. ಈಗ ಡೈರೆಕ್ಟ್ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು.